ಹಿಂದೆ ಬರ್ರ, ಹಿಂದೆ ಬರಪ್ಪ. ಬರ್ರಿ ಸರ್, ಬರ್ರಿ. ಯೋಗದ ಕಡೆಗೆ ಆರೋಗ್ಯ ಖಂಡಿತ, ಜ್ಞಾನ ಉಚಿತ, ಆರೋಗ್ಯ ಖಂಡಿತ, ಜ್ಞಾನವೆಂದರೆ ಶ್ವಾಸದ ಮೇಲೆ ಗಮನ, ಜ್ಞಾನವೆಂದರೆ ಶ್ವಾಸದ ಮೇಲೆ ಗಮನ. ನೋಡ್ರಿ ಹಂಗೆ ಬಾ ಅಪ್ಪಿ. ಬರ್ರಿ ಅಪ್ಪಿ. ನಗರದ ಶ್ರೀ ಕೊಟ್ಟೂರ ಬಸವೇಶ್ವರ ದೇವಸ್ಥಾನದ ಆವರಣದವರೆಗೆ ನಡೆಸಲಾಗುವುದು. ಈ ಒಂದು ಕಾರ್ಯಕ್ರಮದಲ್ಲಿ ನಗರದ ಗಂಗಾವತಿ ನಗರದ ಜನಪ್ರಿಯ ಶಾಸಕರಾದಂಥ ಜನಾರ್ದನ್ ರೆಡ್ಡಿಯವರು ಮಾಜಿ ಕೆಳಬರ್ರಿ. ಗಟ್ಟಿ ಗಟ್ಟಿ ಹಾಂ ಹಾಂ ನೋಡ್ರಿ ಬಿಡ್ರಿ ಸರ್ 1 2 3 ಹೇಳ್ತೀನಿ ಸರ್ 1 2 3 Gracias.
ಯೋಗ ದಿನಾಚರಣೆ ಅಂಗವಾಗಿ ಇಂದು ಯೋಗ ಜಾಗೃತ ನಡಿಗೆ ಹಮ್ಮಿಕೊಂಡಿದ್ದೇವೆ. ಪೂರ್ತಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಇದಕ್ಕೆ ಸಾಥ್ ಕೊಟ್ಟು ಸುಮಾರು 180 ದೇಶಗಳು ಇವತ್ತು ಇದನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಒಪ್ಪಿಕೊಂಡು, ಯಾಕಂತ ಹೇಳಿದರೆ ಇದನ್ನು ICMR ರಿಸರ್ಚ್ ಮಾಡಿ ಯೋಗದಿಂದ ಏನೆಲ್ಲ ಉಪಯೋಗಗಳಿವೆ ಮತ್ತು ಆರೋಗ್ಯದ ನಡೆಗೆ ಯಾವ ಥರ ಇದೆ, ಇದನ್ನು ಸೈಂಟಿಫಿಕ್ ಆಗಿ ಕೆಲವೊಂದಿಷ್ಟು ಡಿಸೀಸ್ಗಳಲ್ಲಿ ಇದು ಯೋಗದಿಂದನೇ ಸಾಧ್ಯ ಅನ್ನೋ ಮಾತನ್ನು ICMR ಅವರು ಒಪ್ಕೊಂಡಿದ್ದಾರೆ. ಇದರದ್ದು ಸಿಲೆಬಸ್ಸು ಸಹಿತ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಇದೆ. ಇದು ಸಹ ಏನ್ಷಿಯಂಟ್ ಇಂಡಿಯನ್ ಸೈನ್ಸ್ ಇರೋದರಿಂದ ನಮ್ಮ ಭಾರತ ಇದರಲ್ಲೇ ಇದು ಉದ್ಭವವಾಗಿರೋದ್ರಿಂದ ಈ ಒಂದು ಶಾಸ್ತ್ರಕ್ಕೆ ಭಾಳ ಪ್ರಾಮುಖ್ಯತೆ ಇದೆ. ಹೀಗಾಗಿ ಯೋಗದ ನಡೆಗೆ ಆರೋಗ್ಯದ ಕಡೆಗೆ ಈ ಸಲ ಏನು ನಮಗೆ ಸ್ಲೋಗನ್ ಕೊಟ್ಟಿದ್ದಾರೆ, ಅದು ನಾಳೆ ದಿನಾಂಕ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಎಲ್ಲ ನಮ್ಮ ಸ್ಫೂರ್ತಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ನಾವು ಬೃಹತ್ ಪ್ರಮಾಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ತಮ್ಮ ಎಲ್ಲ ನಾಗರಿಕರು ಮತ್ತು ಎಲ್ಲ ಜನರು ಇದಕ್ಕೆ ಭಾಗವಹಿಸಿ ನಮ್ಮ ನಡಿಗೆ ಆರೋಗ್ಯದ ಕಡೆಗೆ ಅನ್ನೋ ಒಂದು ಸ್ಲೋಗನನ್ನು ಯಶಸ್ವಿಗೊಳಿಸಬೇಕು, ಯೋಗ ದಿನಾಚರಣೆಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಸ್ಫೂರ್ತಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಎಲ್ಲ ಸಂಘ ಪರವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಇಂದು ಯೋಗ ಜಾಗೃತಿ ನಡಿಗೆ ಮೂಲಕ ಚಾಲನೆ ಕೊಡಲಾಗ್ತದೆ. ಆ ಚಾಲನೆ ಕೊಡಲಿಕ್ಕೆ ನಮ್ಮ ಆತ್ಮೀಯ ಹಿರಿಯ ಮಾಜಿ ಶಾಸಕರಾಗಿದ್ದಂಥ ಪರಣ್ಣ ಮುನ್ನಳ್ಳಿಯವರು, ಮಾಜಿ ಸಂಸದರಂಥ ಶಿವರಾಮೇಗೌಡರು ಹಾಗೂ ಸ್ಫೂರ್ತಿ ಆಯುರ್ವೇದಿಕ್ ಕಾಲೇಜಿನ ಹಿರಿಯರು ಮತ್ತು ಪ್ರಾಂಶುಪಾಲರಾಗಿದ್ದಂಥ ಬಸವರಾಜ್ ಸವಡಿ ಸರ್ ಅವರು, ಅದೇ ರೀತಿ ನಮ್ಮ ಎಲ್ಲ ಆರ್ಟ್ ಆಫ್ ಲಿವಿಂಗಿನ ಎಲ್ಲ ಪದಾಧಿಕಾರಿಗಳು ಮತ್ತು ಶಾಂತವೀರ ಸ್ವಾಮಿಗಳು ಮತ್ತು ನಮ್ಮ ಪತಂಜಲಿಯ ನ್ಯೂಲಿ ಮಲ್ಲಿಕಾರ್ಜುನವರು ಮತ್ತು ನಮ್ಮ ಪವಾರ್ ಅವರು ಮತ್ತು ಎಲ್ಲ ಯೋಗ ಸಾಧಕರು ಮತ್ತು ಧ್ಯಾನದ ಮತ್ತು ಪಿರಮಿಡ್ ಧ್ಯಾನದ ಮುಖ್ಯಸ್ಥರಾಗಿರುವಂಥ ಒಗ್ಗಾ ಅವರು, ಜೊತೆಗೆ ಎಲ್ಲ ನಮ್ಮ ಯೋಗ ಬಳಗದವರು ಸೇರಿ ಈ ಒಂದು ಸ್ಫೂರ್ತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿನಿಯರು ಮತ್ತು ಶಾಂತಿನಿಕೇತನದ ವಿದ್ಯಾರ್ಥಿನಿಯರೊಂದಿಗೆ ಇಂದು ನಗರದಲ್ಲಿ ಯೋಗ ಜಾಗೃತಿ ನಡಿಗೆಯನ್ನು ಆರಂಭಿಸಲಾಗ್ತದೆ. APMCಯ ಚನ್ನಬಸವ ಸ್ವಾಮಿ ದೇವಸ್ಥಾನದಿಂದ ಆರಂಭವಾಗಿ CBS ಸರ್ಕಲ್ಲು, ಮಾವೀರ್ ಸರ್ಕಲ್ಲು, ಗಾಂಧಿ ಸರ್ಕಲ್ಲು, ಬಸವಣ್ಣ ಸರ್ಕಲ್ ಮೂಲಕ ನಗರದ ನಮ್ಮ ಕೊಟ್ಟೂರೇಶ್ವರ ದೇವಸ್ಥಾನಕ್ಕೆ ಮುಕ್ತಾಯವಾಗುತ್ತದೆ. ಹಾಗಾಗಿ ಇದು ಒಂದು ಜಾಗೃತಿ ಮೂಡಿಸೋದಕ್ಕೆ ಒಂದು ನಡಿಗೆ. ನಾಳೆ ನಡೆಯಿರುವಂಥ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅತ್ಯಂತ ಸಂಭ್ರಮದಿಂದ ಗಣ್ಯರ ಮತ್ತು ಎಲ್ಲ ಜನಪ್ರತಿನಿಧಿಗಳ, ಎಲ್ಲ ಸಾರ್ವಜನಿಕರ, ವಿವಿಧ ಸಂಘ ಸಂಸ್ಥೆಗಳ ಮಧ್ಯದಲ್ಲಿ ಅದ್ಧೂರಿಯಾಗಿ ನಗರದ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಬೆಳಗ್ಗೆ 6 ಗಂಟೆಗೆ ಅದಕ್ಕೆ ಚಾಲನೆ ನೀಡಲಾಗುವುದು. ಅಂತಾರಾಷ್ಟ್ರೀಯ ಆಯುಷ ಇಲಾಖೆ ಪ್ರಸ್ತುತಪಡಿಸಿರುವಂಥ ಪ್ರೋಟೋಕಾಲನ್ನು 45 ನಿಮಿಷದಲ್ಲಿ ಪ್ರಸ್ತುತಪಡಿಸಲಾಗುವುದು. ಹಾಗಾಗಿ ಗಂಗಾವತಿ ಎಲ್ಲ ನಾಗರಿಕರು, ಹಿರಿಯರು ಮತ್ತು ಎಲ್ಲ ಯೋಗ ಆಸಕ್ತರು ಮತ್ತು ಪತ್ರಿಕಾ ಮಾಧ್ಯಮದ ಮಿತ್ರರು ಪ್ರತಿಯೊಬ್ಬರು ಭಾಗವಹಿಸೋದರ ಮೂಲಕ ಆ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಯಶಸ್ವಿಗೊಳಿಸಬೇಕಂತೇಳಿ ಪರಿಕಲ್ಪನೆಯಲ್ಲಿ ಬಂದಿರತಕ್ಕಂಥ ನಮ್ಮ ಪ್ರಾಚೀನ ಸಂಸ್ಕೃತಿಯ ಈ ಒಂದು ಯೋಗವನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಕೊಡ್ಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ನರೇಂದ್ರ ಮೋದಿಯವರು ವಿಶ್ವಕ್ಕೆ ಇದನ್ನು ಪರಿಚಯ ಮಾಡಿಕೊಡಬೇಕು ಅಂತಕ್ಕಂಥ ಒತ್ತಾಸೆಯಿಂದ ಇವತ್ತು ಈ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಅಂದರೆ ನಮ್ಮ ಆರೋಗ್ಯ ಮತ್ತು ನಮ್ಮ ಕೈಯಲ್ಲಿದೆ ಅಂತಕ್ಕಂಥದ್ದು ಆ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಆರೋಗ್ಯವಾಗಿ ಯಾರಾದರೂ ಬದುಕಬೇಕಾಗಿತ್ತು, ಬಾಳಬೇಕಾಗಿತ್ತು ಅಂದರೆ ಇವತ್ತು ಯೋಗ ಪ್ರಥಮ ಸ್ಥಾನದಲ್ಲಿ ನಿಲ್ಲುತ್ತೆ ಅಂತಕ್ಕಂಥ ಮಾತು ಹೇಳಬೇಕಾಗತ್ತೆ. ಅಂಥ ಒಂದು ದಿನಾಚರಣೆಯನ್ನು ನಮ್ಮ 21ನೇ ತಾರೀಕಿನ ದಿನ ವಿಶ್ವದಾದ್ಯಂತ ಇವತ್ತು ನಡೀತಕ್ಕಂಥ ಈ ಕಾರ್ಯಕ್ರಮವನ್ನು ನಮ್ಮಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಪಥಸಂಚಲನವನ್ನು ಇವತ್ತು ಗಂಗಾವತಿಯ ಎಲ್ಲ ಯೋಗ ಬಳಗದವರು ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿ, ವಿಶ್ವಕ್ಕೆ ಒಂದು ಚೈತನ್ಯದಾಯಕವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕವಾಗಲಿ ಎಂಬ ಮಾತು ಹೇಳಿ ತಮ್ಮೆಲ್ಲರಿಗೂ ಯೋಗ ದಿನದ ಶುಭಾಶಯಗಳು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೀತಾ ಇದೆ. ಈಗಾಗಲೇ ನಮ್ಮ ಶಾಂತವೀರ ಗುರುಗಳು ಹೇಳಿದ ಹಾಗೆ ಸುಮಾರು 185 ಅಧಿಕ ರಾಷ್ಟ್ರಗಳಲ್ಲಿ ಸಹಿತ ಯೋಗ ದಿನಾಚರಣೆ ನಡೀತಾ ಇರೋದ್ರಿಂದ
ಯೋಗದಿಂದ ನಮ್ಮ ಆರೋಗ್ಯ ಅನ್ನುವಂಥ ಒಂದು ಸಂದೇಶವನ್ನು ಈಗಾಗಲೇ ಎಲ್ಲರಿಗೂ ತಿಳಿಸಿದೆ. ಆದ ಕಾರಣ ನಾನು ಎಲ್ಲರೂ ನಾಳೆ ನಡೆಯುವಂಥ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು, ಮನಸ್ಸನ್ನು ಶಾಂತಿಯುತವಾಗಿ ಇಟ್ಟುಕೊಳ್ಳುವಂಥ ಒಂದು ವ್ಯವಸ್ಥೆ ನಡೀಬೇಕನ್ನುವಂಥ ಉದ್ದೇಶದಿಂದ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ನಾಳೆ ಬೆಳಗ್ಗೆ ಭಾಗವಹಿಸಬೇಕಂತ ಮಾತನ್ನು ಯೋಗ ದಿನಾಚರಣೆ ಅಂಗವಾಗಿ ಗಂಗಾವತಿ ನಗರದಲ್ಲಿ ಇಂದು ಯೋಗ ಜಾಗೃತಿ ನಡೀತಾ ಇದೆ. ಹಾಗೆ ನಾಳೆ ದಿನ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಜೂನಿಯರ್ ಕಾಲೇಜ್ ಗ್ರೌಂಡ್ ಮೈದಾನದಲ್ಲಿ ನಾಳೆ ದಿನ ಬೆಳಗ್ಗೆ 6 ಗಂಟೆಗೆ ಯೋಗ ಕಾರ್ಯಕ್ರಮಕ್ಕೆ ದಯವಿಟ್ಟು ಗಂಗಾವತಿ ಸಾರ್ವಜನಿಕರು ಎಲ್ಲರೂ ಬಂದು ಸಹಕರಿಸಬೇಕು. ಯೋಗ ಅಂದರೆ ಆರೋಗ್ಯ, ಯೋಗ ಎಂದರೆ ಆನಂದ, ಮನಸ್ಸು ಮತ್ತು ದೇಹವನ್ನು ಆರೋಗ್ಯವಾಗಿ ಇಟ್ಕೊಳ್ಳಿಕ್ಕೆ ನಾವು ಯೋಗ ಜಾಗೃತಿಯಲ್ಲಿ ಇರಬೇಕು. ಜಗತ್ತಿನ 185 ದೇಶಗಳಲ್ಲಿ ಯೋಗವನ್ನು ವೈಜ್ಞಾನಿಕವಾಗಿ ಚೆಕ್ ಮಾಡಿ ಪರಿಶೀಲನೆ ಮಾಡಿ ಒಪ್ಪಿಕೊಂಡಿದ್ದಾರೆ. ನಮ್ಮ ಭಾರತ ದೇಶದ ಜಗತ್ತಿಗೆ ಕೊಟ್ಟಂಥ ಈ ಒಂದು ಯೋಗ ಕಾರ್ಯಕ್ರಮವನ್ನು ದಯವಿಟ್ಟು ಸರ್ವ ನಾಗರಿಕರು ಸರ್ವರು ದಯವಿಟ್ಟು ಎಲ್ಲರೂ ಯೋಗ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ದಯವಿಟ್ಟು ಯಶಸ್ವಿಗೊಳಿಸಿ ಅಂತೇಳಿ ತಮ್ಮೆಲ್ಲರಲ್ಲಿ